ಪಂಚಾಯಿತಿ ಗ್ರಂಥಾಲಯ ಮತ್ತು ಅರಿವು ಕೇಂದ್ರದ ವತಿಯಿಂದ ನಾವು ಆಕ್ಟಿವಿಟಿ ಮಾಡ್ತೀವಿ. ಏನೇನು ಮಾಡ್ತೀವಿ ಚಟುವಟಿಕೆಗಳಂದ್ರ ಈ ಕಡೆ ಕೇಳ ಮಾತಾಡಬಾರ್ದು. ಒಂದು ಪುಸ್ತಕ ಪರಿಚಯ ಅಂತ ಮಾಡಿಸ್ತೀವಿ. ಪುಸ್ತಕ ಪರಿಚಯ ಅಂದ್ರ ಆ ಪುಸ್ತಕದಲ್ಲಿರ್ತಕ್ಕಂಥ ಅಲ್ಪ ಸ್ವಲ್ಪ ಸ್ಟೋರಿಯನ್ನು ಹೇಳಿ ಆ ಪುಸ್ತಕ ನಮ್ಮಲ್ಲಿ ಸಿಗುತ್ತದ ಅಂತಕ್ಕಂಥದ್ದು, ಅದ್ರ ಬಗ್ಗೆ ಕುತೂಹಲ ಮೂಡಿಸ್ತಕ್ಕಂಥದ್ದು ಒಂದು ಆಕ್ಟಿವಿಟಿ ಹೇಳ್ತೀವಿ. ಇನ್ನೊಂದು ಗಟ್ಟಿ ಓದು ಅಂತ ಹೇಳ್ತೀವಿ. ಗಟ್ಟಿ ಓದಂದ್ರೆ ಏನು? ದಿಗ್ಗು ಓದದ. ಏನು ಗಟ್ಟಿ ಓದಂದ್ರೆ ಏನು? ಯಾರು ಹೇಳ್ತೀರಿ? ಅವು ಸಿಗಕ್ಕು. ಗಟ್ಟಿ ಓದಂದ್ರೆ ಏನು? ಪುಸ್ತಕದೊಳಗಡೆ ಇರ್ತಕ್ಕಂಥ ಲೇಖನ ಚಿಹ್ನೆಗಳು ಹೆಂಗ್ ಬರ್ತಾವೋ ಅದೇ ರೀತಿಯಾಗಿ ಓದ್ತಕ್ಕಂಥದಕ್ಕೆ ಗಟ್ಟಿ ಓದು ಅಂತ ಕರಿತೀವಿ ನಾವು. ಇಲ್ಲಿ ಒಂದು ಆಕ್ಟಿವಿಟಿ ಅದ. ಇದು ನೋಡ್ರಿ, ಇದು ಏನಿದು ಏನ್ ಅನಿಸ್ತದ? ಸುತ್ತಾವಲ್ಲ ಏನು? ಸೂರ್ಯ. ಏಸಾವ ಸೂರ್ಯ? ಸೂರ್ಯವ ಎಷ್ಟಾವ? 7 ಸೂರ್ಯಗಳವ. ಎಷ್ಟಾವ? 7 ಸೂರ್ಯಗಳದಾವ. ಇದೇನಿದು? ಏನಿದು? ಕೋಳೆ. ಯಾರು ಹೇಳ್ತಾರೆ? ಏನಿದು ಮನೆ? ಆವು ಏನಿದು? ಹೇಳು ಜಿಗಿದು. ಹುಂಜ. ಕೋಳಿ ಬೇರೆ ಇರ್ತದೆ, ಹುಂಜ ಬೇರೆ ಇರ್ತದೆ. ಹುಂಜ ಹೌದಾ? ಇವೇನಿವು? ಏಸಾವು ಎಣಸ್ರವು 7 ಸೂರ್ಯ ಅವು. ಈಗ ಇದು ನಾ ಗಟ್ಟಿ ಓದು ಒಂದು ಚಟುವಟಿಕೆ ಮಾಡ್ತೀನಿ. ಗಟ್ಟಿ ಓದು ಅಂತಂದ್ರೆ ಈ ಪುಸ್ತಕ ಏನಿದು ಒಡಿಶಾ ಜನಾಂಗದ ಒಂದು ಬುಡಕಟ್ಟು ಜನರ ಬಗ್ಗೆ ಇರ್ತಕ್ಕಂಥದ್ದು. ಒಡಿಶಾ ಇದರಲ್ಲಿ ಬರ್ತಕ್ಕಂಥ ಒಂದು ಬುಡಕಟ್ಟು ಜನಾಂಗದ ಸ್ಟೋರಿ. ಇದನ್ನು ಬರೆದಿರ್ತಕ್ಕಂಥವ್ರು ಯಾರು? ಇದು ಬರೆದವ್ರು ಯಾರು? ಯಾರು ಬರ್ದಾರ? ಇದು ಪರಾಗ ಅನ್ನತಕ್ಕಂಥ ಒಂದು ಪ್ರಿಂಟಿಂಗ್ ಪ್ರೆಸ್ನವರು ಬರೆದಿರ್ತಕ್ಕಂಥದ್ದು. ಅವರೇ ಪ್ರಿಂಟ್ ಮಾಡಿರ್ತಕ್ಕಂಥದ್ದು. ಇದು ಒಳಗಡೆ ಚಿತ್ರಗಳಿದ್ದಾವೆ. ಆ ಚಿತ್ರಗಳ ಬಗ್ಗೆ ಒಂದು ಸ್ವಲ್ಪ ಹೇಳೋಣ. ಈಗ ಇದನ್ನು ಯಾವ ರೀತಿಯಾಗಿ ಗಟ್ಟಿ ಓದು ಚಟುವಟಿಕೆ ಯಾವ ರೀತಿ ಮಾಡ್ಬೇಕಂದ್ರ, ನೂರಾರು ವರ್ಷಗಳ ಹಿಂದೆ ಆಕಾಶದಲ್ಲಿ 7 ಸೂರ್ಯರಿದ್ದರು. ಆಕಾಶದಲ್ಲಿ 7 ಸೂರ್ಯರಿದ್ದರು. ಅವರ ಕಿರಣಗಳಿಂದ ಭೂಮಿ ಎಷ್ಟು ಸುಡುತ್ತಿತ್ತೆಂದರೆ ಮನುಷ್ಯರು ಅದನ್ನು ಸಹಿಸಿಕೊಳ್ಳುವುದು ಕಷ್ಟವಾಗುತ್ತಿತ್ತು. ಹಾಗಾಗಿ ಮುಂಡ ಬುಡಕಟ್ಟು, ಅದೊಂದು ಬುಡಕಟ್ಟು ಜನರು ಮುಂಡ ಬುಡಕಟ್ಟು ಸೇರಿದ 7 ಜನ ಸಹೋದರರು ಸೂರ್ಯರನ್ನು ಕೊಲ್ಲಲು ನಿರ್ಧರಿಸಿದರು. ಬಾಣಗಳಿಂದ ಗುರಿಯಿಟ್ಟು 6 ಸೂರ್ಯರನ್ನು ಕೊಲ್ಲುವುದು ಅವರಿಗೆ ಸಾಧ್ಯವಾಯಿತು. 7ನೇ ಸೂರ್ಯ ಬೆಟ್ಟದ ಹಿಂದೆ ಅವಿತುಕೊಂಡ. 7ನೇ ಸೂರ್ಯ ಎಲ್ಲಿ ಅವಿತುಕೊಂಡ? ಸೂರ್ಯರು ಸತ್ತ ನಂತರ ಎಲ್ಲೆಡೆ ಕತ್ತಲು ಆವರಿಸಿತು. ಜಿಂಕೆಗೆ ಹುಲಿಗಳನ್ನು ನೋಡಲು ಸಾಧ್ಯವಾಗುತ್ತಿರಲಿಲ್ಲ. ಏನಾಯ್ತು? ಜಿಂಕೆಗೆ ಹುಲಿಗಳು ಯಾರಿಗೆ ತಿಂತಾವ? ಜಿಂಕೆಗಳನ್ನು ತಿಂತದಿಲ್ಲ. ಅದು ಹುಲಿಗಳನ್ನು ನೋಡಲು ಸಾಧ್ಯವಾಗಲಿಲ್ಲ. ಆನೆಗಳು ಮರಕ್ಕೆ ಡಿಕ್ಕಿ ಹೊಡೆಯತೊಡಗಿದವು. ಬಲಗಳು ತಾವಾಗಿಯೇ ಸಿಂಹಗಳಿದ್ದಡೆ ಹೋದವು ಮತ್ತು ಎಲ್ಲೆಡೆ ಗೊಂದಲದ ವಾತಾವರಣ ಸೃಷ್ಟಿಯಾಯಿತು. ಇದಕ್ಕೆ ಪರಿಹಾರ ಹುಡುಕಲು ಪ್ರಾಣಿಗಳು ಸಭೆ ಸೇರಲು ನಿರ್ಧರಿಸಿದವು. 7 ಸೂರ್ಯರಲ್ಲಿ ಒಬ್ಬ ಸೂರ್ಯ ಇನ್ನೂ ಬದುಕಿದ್ದು ಬೆಟ್ಟದ ಮರಿಯಲ್ಲಿ ಬಚ್ಚಿಟ್ಟುಕೊಂಡಿದ್ದಾನೆ ಎಂದು ಒಂದು ಮೊಲ ಪ್ರಾಣಿಗಳೆಲ್ಲ ತಿಳಿಸಿತು. 6 ಸೂರ್ಯರು ಸತ್ತೋದ್ರು, ಇನ್ನ ಒಬ್ಬೊಬ್ಬ ಸೂರ್ಯ ಉಳಿದಿದ್ದಾನೆ. ಆ ಸೂರ್ಯ ಎಲ್ಲಿದ್ದಾನೆ? ಬೆಟ್ಟದ ಮರಿಯಲ್ಲಿ ಅಡಗಿಕೊಂಡಿದ್ದಾನೆ ಅಂದ್ರೆ ಏನು? ಬಚ್ಚಿಟ್ಟುಕೊಂಡಿದ್ದಾನೆ. ಆದರೆ ಸೂರ್ಯನನ್ನು ಹೊರಗೆ ತರಲು ಯೋಗ್ಯರಾದವರು ಯಾರು? ಆ ಸೂರ್ಯನನ್ನು ಹೊರಗೆ ತರಬೇಕಾದ್ರೆ ಯೋಗ್ಯರಾದವರು ಯಾರು? ಸಿಂಹ ಕಾಡಿನ ರಾಜನಾದ ಕಾರಣ. ಸಿಂಹ ಕಾಡಿನ ರಾಜನಾದ ಕಾರಣ ನಾನು ಸೂರ್ಯನನ್ನು ಹೊರತರುತ್ತೇನೆ ಎಂದಿತು. ಯಾರು? ಕಾಡಿನ ರಾಜ. ಸೂರ್ಯ ದಯವಿಟ್ಟು ನಮ್ಮಿಂದ ದೂರ ಹೋಗಬೇಡ, ಮರಳಿ ಬಾ ಮತ್ತು ನಮಗೆ ಬೆಳಕು ನೀಡು ಎಂದು ಗರ್ಜಿಸಿತು ಸಿಂಹ. ಆದರೆ ಸೂರ್ಯ ಅದರ ಮಾತನ್ನು ಕೇಳಲಿಲ್ಲ. ನಂತರ ಆನೆ ಕರೆಯಿತು,
ನಂತರ ಯಾರು ಕರೀತು? ಆನೆ ಕರೆಯಿತು. ಅದು ತನ್ನ ಸೊಂಡಿಲನ್ನು ಮೇಲೆತ್ತಿ ಸೂರ್ಯ ಸೂರ್ಯ ಮರಳಿ ಬಾ ಎಂದು ಬೀಳಿಟ್ಟಿತು. ಆದರೂ ಸೂರ್ಯ ಅದಕ್ಕೆ ಕಿವಿಗೊಡಲಿಲ್ಲ. ಸುಂದರ ನವಿಲೊಂದು ಕುಣಿದು ಡ್ಯಾನ್ಸ್ ಮಾಡುತ್ತಾ ಏನ್ ಮಾಡಿತು? ಸೂರ್ಯ ಸೂರ್ಯ ಮರಳಿ ಬಾ ಎಂದು ಬೇಡಿತು. ಆದರೆ ಸೂರ್ಯ ಬೆಟ್ಟದ ಮರೆಯಿಂದ ಹೊರಬರಲು ಒಪ್ಪಲಿಲ್ಲ. ಒಬ್ಬೊಬ್ಬರಾಗಿ ಎಲ್ಲಾ ಪ್ರಾಣಿಗಳು ಸೂರ್ಯನನ್ನು ಕರೆದವು. ಆದರೆ ಆತ ಯಾರ ಮಾತಿಗೂ ಜಗ್ಗಲಿಲ್ಲ ಅಂದ್ರೇನು? ಯಾರ ಮಾತಿಗೂ ಕೇಳಲಿಲ್ಲ. ಅಂತಿಮವಾಗಿ ಒಂದು ಹುಂಜ ಸೂರ್ಯನನ್ನು ಕರೆಯಲು ನಿರ್ಧರಿಸಿತು. ಯಾರು ಕರೆಯಲು ನಿರ್ಧರಿಸಿತು? ಹುಂಜ. ಮಲ್ಲಿಕಾರ್ಜುನ್, ಎಲ್ಲಾ ಪ್ರಾಣಿಗಳು ನಕ್ಕವು. ಅಲ್ಲ, ಅಂತ ಕಾಡಿನ ರಾಜ್ಯ ಕರೆದ. ನವಿಲು ಕರಿತು, ಸಿಂಹ ಕರಿತು, ಹುಲಿ ಕರಿತು, ಎಲ್ಲರೂ ಕರೆದ್ರು ಕೂಡ ಸೂರ್ಯ ಬರಲಿಲ್ಲ. ಅದು ಹುಂಜ ಕರಿತದಂತ ಸೂರ್ಯ ಬರ್ತಾನಂತ ಅಪಹಾಸ್ಯ ಮಾಡಿದವು ಎಲ್ಲಾ ಪ್ರಾಣಿಗಳು. ಹೌದಾ? ಆಗ ನಕ್ಕವು. ನ್ಯಾಯಪರ ನಾಯಕ ಸಿಂಹ ಮಾತ್ರ ಹುಂಜಕ್ಕೂ ಪ್ರಯತ್ನಿಸಲು ಅವಕಾಶ ನೀಡಬೇಕು ಎಂದಿತು. ಆಗ ಏನ್ ಮಾಡಿತು ಸಿಂಹ? ಇರ್ಲಿ, ಹುಂಜನೇ ಕರೀಲಿ ನೋಡೋಣ ಅಂತ ಅವಕಾಶ ಕೊಟ್ಟಿತ್ತು. ಹುಂಜ ಒಂದು ಹೆಜ್ಜೆ ಮುಂದೆ ಬಂದು ಸೌಮ್ಯವಾಗಿ ಕೂಗಿತು. ಏನಂತ ಕೂಗಿತು? ಕುಕ್ಕು. ಸೂರ್ಯ ಬೆಟ್ಟದ ಮರೆಯಿಂದ ಸ್ವಲ್ಪವೇ ಇಣಿಕಿ ಎಲ್ಲರನ್ನು ಅಚ್ಚರಿಗೊಳಿಸಿದ. ಆಗ ಹುಂಜ ಕೂಗಿದ ತಕ್ಷಣ ಏನಾಯ್ತು? ಆ ಸೂರ್ಯ ಬೆಟ್ಟದ ಮರೆಯಿಂದ ಸ್ವಲ್ಪ ಮುಂದಕ್ಕೆ ಬಂದ. ಹುಂಜ ಮತ್ತೊಮ್ಮೆ ಕೂಗಿತು. ಈ ಬಾರಿ ಧ್ವನಿಯಲ್ಲಿ ಕೊಂಚ ಧೈರ್ಯ ಇತ್ತು. ಯಾದಕ್ಕ? ಹುಂಜಕ. ನಾನು ಸ್ವಲ್ಪ ಕೂಗಿದೆ, ಸೂರ್ಯ ಸ್ವಲ್ಪ ಬಂದ, ಇನ್ನೊಂದ್ಸಲ ಕೂಗೋಣ ಅಂತ ಮತ್ತೆ ಕುಡು ಕೂ ಅಂತ ಮತ್ತೆ ಕೂಗಿ. ಸೂರ್ಯ ಇನ್ನು ಸ್ವಲ್ಪ ಮುಂದೆ ಬಂದ. ಹುಂಜ ಮೂರನೇ ಸಲ ಈ ಬಾರಿ ಧ್ವನಿ ಏರಿಸಿ ಮತ್ತಿಷ್ಟು ಧೈರ್ಯದಿಂದ ಕುಡು ಕೂ ಎಂದು ಕೂಗಿತು. ಆಗ ಸೂರ್ಯ ಆಕಾಶದೆತ್ತರಕ್ಕೇರಿ ಉಜ್ವಲವಾಗಿ ಪ್ರಕಾಶ ತೊಡಗಿದ. ಎಲ್ಲೆಡೆ ಬೆಳಕು ಹರಿಯಿತು. ಪ್ರಾಣಿಗಳಿಗೆ ಖುಷಿಯಾಯಿತು ಹಾಗೂ ಮನುಷ್ಯರು ನಿರಾಳವಾದರು. ಇದು ಮುಂಡ ಬುಡಕಟ್ಟು ಜನಾಂಗದ ಒಂದು ಸ್ಟೋರಿ. ಏಳು ಸೂರ್ಯರು ಅನ್ನತಕ್ಕಂಥದ್ದು ಒಂದು ಸ್ಟೋರಿ. ಯಾವ ರೀತಿ ಓದ್ಬೇಕಂದ್ರ, ಯಾರ ಧ್ವನಿ ಅನುಕರಣ ಇರ್ತದ, ಯಾವ ಲೇಖನ ಚಿಹ್ನೆಗಳಿರ್ತಾವ, ಅಲ್ಪ ವಿರಾಮ ಎಲ್ಲಿರ್ತದ, ಪೂರ್ಣ ವಿರಾಮ ಎಲ್ಲಿರ್ತದ, ಅದನ್ನು ನೋಡಿಕೊಂಡು ನಾವು ಓದುವುದರಿಂದ, ಲೇಖನ ಚಿಹ್ನೆಗಳನ್ನು ನೋಡಿಕೊಂಡು ಓದುವುದರಿಂದ ಅದಕ್ಕೆ ಗಟ್ಟಿ ಓದು ಅಂತ ಕರಿತೀವಿ. ಇದು ಒಂದು ಆಕ್ಟಿವಿಟಿ. ಈ ಆಕ್ಟಿವಿಟಿನ ಓದಿದ್ದೀನಿ ನಾನು. ಹೌದಾ? ಇದ್ರ ಒಳಗಡೆ ನಿಮ್ಗೆ ಏನ್ ಚಿತ್ರಗಳು ಬರ್ತಾವ, 2 ಗುಂಪು ಮಾಡ್ಕೊಳ್ರಿ. ಆ ಚಿತ್ರಗಳನ್ನು ಬಿಡಿಸಿದ್ರೆ ಬಿಡಿಸ್ತಾರ, ಎಕ್ಸ್ಪ್ಲೇನ್ ಕೊಡ್ತಾರ. ಹಾಳೆ ಎಲ್ಲ ಕೊಡ್ತಾರ. 2 ಗುಂಪು ಮಾಡ್ಕೊಡಿ. ನೀವು 2 ಗುಂಪು ಇದು 2 ಗುಂಪು ಮಾಡಿ. ನೀವೆಲ್ಲರೂ ಈ ಕಡೆ ಈತ ಸರಿ ರೌಂಡ್ ಕೂತ್ ನಿಮ್ಗ ಒಂದು ಆಕ್ಟಿವಿಟಿ ಏನ್ ಹೇಳಿದ್ನಲ್ಲ, ಅದ್ರ ಯಾವ್ದೋ ಒಂದು ಚಿತ್ರ, ಯಾವ್ದು ಚಿತ್ರ ಬರ್ತಾ ಆ ಚಿತ್ರ ಇಳಿಸಿ. ಇಳಿಸಿ. ನಿಮ್ಮ ಹೆಸರು ಬಂದಿಲ್ಲ. ಹುಡುಗರ ಸ್ವಲ್ಪ